ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH ನಿಮ್ಮ ಧ್ವನಿಯ ಮತ್ತೊಂದು ಇಂಪ್ಯಾಕ್ಟ್. ಅತಿಥಿ ಉಪನ್ಯಾಸಕರ ಕೆಲಸಕ್ಕೆ ಗ್ಯಾರಂಟಿ ನೀಡಿದೆ ಸರ್ಕಾರ. ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು. ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಮಾಡಿತ್ತು. ಅತಿಥಿ ಉಪನ್ಯಾಸಕರ ಬಗ್ಗೆ, ಅತಿಥಿ ಶಿಕ್ಷಕರ ಬಗ್ಗೆ. ಕಳೆದ ವರ್ಷ ಇದ್ದ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸುವಂತ ಕೆಲಸ ಆಗ್ತಾ ಇದೆ. ನಮ್ಮ ಅಭಿಯಾನದ ಮೂಲಕ ನಾವು ಅತಿಥಿ ಉಪನ್ಯಾಸಕರ ಪರ, ಅತಿಥಿ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಿದ್ವಿ. ಒಂದೊಂದು ವರ್ಷ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇವ್ರನ್ನ ಇರಿಸ್ಕೊತಾರೆ, ಆಮೇಲೆ ಮನೆ ಕಳಿಸ್ಬಿಡ್ತಾರೆ ಅಂತ ಹೇಳಿ ಇದನ್ನ ನಾವು ಪ್ರಶ್ನೆ ಮಾಡಿದ್ವಿ ನಮ್ಮ ಅಭಿಯಾನದ ಮೂಲಕ. ನಮ್ಮ ಅಭಿಯಾನದ ಫಲಶ್ರುತಿ ಯಾವ ರೀತಿ ಅಂತಂದ್ರೆ, ಸರ್ಕಾರ ಈಗ ಇರುವಂತಹ ಅತಿಥಿ ಶಿಕ್ಷಕರನ್ನ ಮುಂದುವರಿಸ್ತಾ ಇದೆ. ಅತಿಥಿ ಶಿಕ್ಷಕರ ಅಳನನ್ನ ಸರ್ಕಾರದ ಮುಂದಿಟ್ಟಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಪ್ರತಿ ವರ್ಷ ಈ ಉಪನ್ಯಾಸಕರನ್ನ ವಜಾ ಮಾಡ್ತಾ ಇದ್ದದ್ದು ಸರ್ಕಾರ. ಇದನ್ನ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮಾರ್ಚ್ ಅಲ್ಲಿ ವಜಾ ಮಾಡೋದು, ಜುಲೈನಲ್ಲಿ ಹೊಸ ನೇಮಕ ಮಾಡೋದು, ಇದನ್ನ ಪ್ರಶ್ನೆ ಮಾಡಿದ್ದು ಅಭಿಯಾನದ ಮೂಲಕ ನಿಮ್ಮ ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಾವು ಅವತ್ತು ಹೇಳಿದ್ವಿ, ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರ ನೋವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ನಾವು ಮೆರೆದಿದ್ದೇವೆ. ಈಗ ಸರ್ಕಾರ ಇವರ ನೋವನ್ನ ಆಲಿಸಿ ಅವರ ನೋವನ್ನ ದೂರ ಮಾಡಬೇಕು ಅನ್ನೋದು ನಮ್ಮ ರಿಪಬ್ಲಿಕ್ ಕನ್ನಡದ ಆಶಯ ಅಂತ ಇದೇ ಸಮಯದಲ್ಲಿ ನಾವು ಹೇಳಿದ್ವಿ. ಫೈನಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಅಭಿಯಾನದ ಫಲಶ್ರುತಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಮ್ಮ ಆಶಯ ಈಗ ಕಂಪ್ಲೀಟ್ ಆಗಿದೆ. ಅತಿಥಿ ಉಪನ್ಯಾಸಕರನ್ನ ವಜಾ ಮಾಡ್ತಾ ಇಲ್ಲ, ಕಂಟಿನ್ಯೂ ಮಾಡ್ತಾ ಇದೆ. ಈ ಬಾರಿ ಹಳೆಯ ಅತಿಥಿ ಉಪನ್ಯಾಸಕರ ಮುಂದುವರಿಕೆ ಆಗ್ತಾ ಇದೆ. ಬರೋಬ್ಬರಿ 4500 ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸಿ ಆದೇಶವನ್ನ ಹೊರಡಿಸಿದೆ. ಇದು ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಅತಿಥಿ ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಭಟ್ ಅವರು ಈ ವಿಚಾರವಾಗಿ ಮಾತಾಡಿದ್ದಾರೆ. ನೋಡೋಣ. ರಿಪಬ್ಲಿಕ್ ಕನ್ನಡ ಅತಿಥಿ ಶಿಕ್ಷಕರ ಪರವಾಗಿ ದೊಡ್ಡ ಅಭಿಯಾನ ಮಾಡಿತ್ತು. ಅಂದ್ರೆ ಕಡಿಮೆ ಸಂಬಳ, ಮತ್ತೊಂದ್ ಕಡೆ ವರ್ಷಕ್ಕೆ ಮಾತ್ರ ಅವ್ರನ್ನ ಆ ಶಿಕ್ಷಕರನ್ನ ನೇಮಿಸಿಕೊಳ್ತಾರೆ, ಅದಾದ ನಂತರ ಮತ್ತೆ ವಜಾ ಮಾಡ್ತಾರೆ ಎಂಬುದೊಂದು ಕಡೆ ಸುದ್ದಿ ಬಿತ್ತರ ಮಾಡಿ ಸರ್ಕಾರ ಗಮನಕ್ಕೂ ತಂತು. ಬಟ್ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗ ಅತಿಥಿ ಶಿಕ್ಷಕರನ್ನ ಕಂಟಿನ್ಯೂ ಆಗಿ ನೇಮಿಸಿಕೊಳ್ಳಲು ಈಗ ಸರ್ಕಾರ ಮುಂದಾಗಿದೆ. ನಾವು ಮಾತಾಡ್ತೀನಿ ಈಗ ಅತಿಥಿ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಭಟ್ ಇದ್ದಾರೆ. ಸರ್, ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು, ಕಡಿಮೆ ಸಂಬಳ ಮತ್ತು ಕಂಟಿನ್ಯೂ ಆಗಿ ನೇಮಿಸಿಕೊಳ್ಳಲು ಸರ್ಕಾರ ಒಂದ್ ಕಡೆ ಭರವಸೆ ನೀಡಿದೆ. ಏನ್ ಹೇಳ್ತಾರೆ ಅಂತ? ಸರ್, ಮೊದಲನೇದಾಗಿ ರಿಪಬ್ಲಿಕ್ ಟಿವಿ ಕನ್ನಡಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಇವಾಗ ನಮ್ಮನ್ನೇ ಸರ್ಕಾರ ಇವಾಗ ಆದೇಶ ಹೊರಡಿಸಿದೆ ನಿನ್ನೆ. ಏನಂದ್ರೆ 6000 ಜನ ಅತಿಥಿ ಉಪನ್ಯಾಸಕರನ್ನ ಪದವಿ ಪೂರ್ವ ಕಾಲೇಜ್ಗಳು ನೇಮಕಾತಿ ಮಾಡ್ಕೊಳ್ತೀವಿ ಅಂತ. ಬಟ್ ಆದ್ರೂ ಕೂಡ ಸರ್ ಏನಾಗಿದೆ ಅಂದ್ರೆ, ನಮಗೆ ಬೇಕಾಗಿರೋದು ಏನಂದ್ರೆ, ಕಳೆದ ವರ್ಷ ಯಾರು ಸೇವೆ ಮಾಡಿದ್ರು, ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರನ್ನ ಮುಂದುವರಿಸಬೇಕು ಅಂತ ನಾವು ಇನ್ನೂ ಕೂಡ ಸರ್ಕಾರ ಆಗ್ರಹ ಮಾಡ್ತಿದ್ದೀವಿ ಸರ್. ಆಮೇಲೆ ಎಲ್ಲೂ ಕೂಡ ನಮ್ಮ ವೇತನ ಹೆಚ್ಚಳದ ಬಗ್ಗೆ ಇನ್ನೂ ಭರವಸೆ ನೀಡಿಲ್ಲ. ಈಗ ಅವರನ್ನ ನೇಮಕ ಮಾಡಿಕೊಡ್ತಾವ ಅಂತ ಭರವಸೆ ನೀಡಿದ್ದಾರೆ. ಭರವಸೆ ನೀಡಿದ್ದಾರೆ ಸರ್. ಬಟ್ ಏನಂದ್ರೆ, ಇನ್ನೂ ಸ್ಪೆಸಿಫಿಕ್ ಆಗಿ ನಾವು ಕೇಳ್ತಾ ಇರೋದು, ಯಾರು ಕಳೆದ ವರ್ಷ ಸೇವೆ ಮಾಡಿದ್ರು ಅವ್ರನ್ನೇ ಮುಂದುವರಿಸಿ ಅಂತ ಆರ್ಡರ್ ಅಲ್ಲಿ ಬೇಕು ಸರ್. ಆನ್ ಪೇಪರ್ ನಮಗೆ ಬೇಕು ಅಂತ ರಿಪಬ್ಲಿಕ್ ನಿರಂತರ ವರದಿ ಮಾಡಿತ್ತು. ಈಗ 4500 ಅತಿಥಿ ಶಿಕ್ಷಕರು ಬೀದಿಗೆ ಬೀಳ್ತಿದ್ರು ಸರ್. ನಮಗೆ ಇವಾಗ ಸರ್ಕಾರ ಡೆಪ್ಯುಟೇಷನ್ ಮಾಡಕ್ ಕೊಟ್ಟಿದ್ರು ಸರ್. ಏನಂದ್ರೆ 4 ವರ್ಷ ಯಾರು ಪರ್ಮನೆಂಟ್ ಉಪನ್ಯಾಸಕರಿದ್ದಾರೆ ಅವ್ರನ್ನ 3 ಕಡೆ ಒಂದಿನ, 3 ಕಡೆ ಇನ್ನೊಂದು ದಿನ ಡೆಪ್ಯುಟೇಷನ್ ಮಾಡಕ್ ಕೊಟ್ಟಿದ್ರು. ನಾವು ಹೋರಾಟ ಮಾಡಾದ್ಮೇಲೆ, ನೀವೆಲ್ಲ ಸಪೋರ್ಟ್ ಮಾಡಾದ್ಮೇಲೆ ಸರ್, ರಿಪಬ್ಲಿಕ್ ಟಿವಿ ವರದಿಯಿಂದ ನಮಗೆ 4,500 ಜನ ಅತಿಥಿ ಉಪನ್ಯಾಸ ಬೀದಿ ಬೀಳೋದು ತಪ್ಪಿದೆ ಸರ್. ಅದಕ್ಕೆ ನಾವು ನಿಜವಾಗ್ಲೂ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದು ಮುಂದುವರಿತಾ ಇವಾಗ ನಮ್ ಇನ್ನೂ ಏನ್ ಸಮಸ್ಯೆ ಇದೆ ಸರ್, ಕೇವಲ 14,000 ಸಂಬಳ, ಶಿಕ್ಷಕರಿಗೆ 12,000 ಸಂಬಳ, ಈ ಸಂಬಳ ಇಟ್ಕೊಂಡು ಈ ಒಂದು ಬೆಲೆ ಏರಿಕೆ ಸಮಯದಲ್ಲಿ ಸರ್ ಹೆಂಗ್ ಜೀವನ ಮಾಡಕ್ಕಾಗತ್ತೆ? 28-30,000 ಕೊಡ್ಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ರಿ. ಖಂಡಿತ ಸರ್, ಇದೆಲ್ಲ ಒತ್ತಾಯ ಮಾಡ್ತಿದೀವಿ. ಇನ್ನೂ ಕೂಡ ನಮ್ಮ ಈ ಹೋರಾಟ ಮುಂದುವರಿಯುತ್ತೆ. ಆಮೇಲೆ ಸರ್, ನಮ್ಗೆ ಯಾರು ಉಪನ್ಯಾಸಕರು ತೀರ್ಕೊಂಡಿದ್ದಾರೆ ಅವ್ರಿಗೆ ಇಡಿಗಂಟು ಕೊಡೋದು, ಅವ್ರ ಕುಟುಂಬಕ್ಕೆ ಏನಾದ್ರೂ ಸರ್ಕಾರ ವ್ಯವಸ್ಥೆ ಮಾಡಬೇಕು, PF ESI ವ್ಯವಸ್ಥೆ ಮಾಡಬೇಕು ಅಂತ ನಾವು ಇನ್ನೂ ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಅತಿಥಿ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಭಟ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ರಾಜೇಶ್ ಭಟ್ ಹೇಳ್ತಾ ಇದ್ರು, ಅತಿಥಿ ಉಪನ್ಯಾಸಕರ ನೋವಿನ ಬಗ್ಗೆ, ಗೋಳಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತು. ನಾವು ಅಂಕಿ ಅಂಶಗಳ ಸಮೇತ ನಿಮ್ ಮುಂದೆ ಇಟ್ವಿ.
ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ವಿ. ನಮ್ಮ ಸಮಾಧಾನ ಏನು ಗೊತ್ತಾ ವೀಕ್ಷಕರೇ, ರಾಜೇಶ್ ಭಟ್ ಹೇಳ್ತಾ ಇದ್ರಲ್ಲ, 4,500 ಶಿಕ್ಷಕರು ಬೀದಿಗೆ ಬರ್ತಾ ಇದ್ರು ಸರ್, ನೀವು ವರದಿ ಮಾಡಿರಲಿಲ್ಲ ಅಂತಂದ್ರೆ ಅಂತ. ನೀವು ನೆನಪು ಮಾಡ್ಕೊಳ್ಳಿ, ಅವತ್ತು ಅತಿಥಿ ಉಪನ್ಯಾಸಕರ ಬಗ್ಗೆ, ಅತಿಥಿ ಶಿಕ್ಷಕರ ಬಗ್ಗೆ, ಅವರ ನೋವಿನ ಬಗ್ಗೆ ಇಡೀ ದಿನ ಸವಿಸ್ತಾರವಾಗಿ ತೋರಿಸಿದ್ದು ನಾವು. ಅವತ್ತು ಏನೇನಾಯಿತು, ಮುಂದೆ ಇದೇ ರೀತಿ ಮುಂದುವರೆದ್ರೆ ಪಾಪ ಅತಿಥಿ ಶಿಕ್ಷಕರು ಬೀದಿಗೆ ಬೀಳ್ತಾರೆ, ಅವರ ಭವಿಷ್ಯದ ಕತೆ ಏನು ಅಂತ ಪ್ರಶ್ನೆ ಮಾಡಿದ್ದು ನಾವು ಸರ್ಕಾರವನ್ನ. ಈಗ ಹೇಳಿದ್ರಲ್ವಾ ರಾಜೇಶ್ ಭಟ್ರು, 4,500 ಶಿಕ್ಷಕರು ಸಾರ್ ಬೀದಿಗೆ ಬರೋದು ತಪ್ಪು ನಿಮ್ಮ ವರದಿಯಿಂದ, ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಿದ್ರಲ್ಲ, ನಮಗ್ ಸಮಾಧಾನ. 4,500 ಶಿಕ್ಷಕರು ಬೀದಿಗೆ ಬರೋದು ನಿಲ್ತಲ್ವಾ ರಿಪಬ್ಲಿಕ್ ಕನ್ನಡದ ಅಭಿಯಾನದಿಂದ, ನಮಗ್ ಸಮಾಧಾನ ಇದೆ. ಇಂಥ 1000 ಅಭಿಯಾನಗಳನ್ನ ನಾವು ಮಾಡ್ತೀವಿ, ಜನರ ಧ್ವನಿ ಆಗಿದ್ದೀವಿ. ನಿಮ್ಮ ಧ್ವನಿ ಅಂತ ನಾವು ಸುಮ್ಮನೆ ಹೇಳ್ತಾ ಇಲ್ಲ ವೀಕ್ಷಕರೇ, ನಿಮ್ಮ ಧ್ವನಿ ಅಂತ ನಾವು ಸುಮ್ಮನೆ ಹೇಳ್ತಿಲ್ಲ. ನಿಮ್ಮ ನೋವಿಗೆ ನಾವಿದ್ದೀವಿ, ನಿಮ್ಮ ಸಮಸ್ಯೆಗಳಿಗೆ ನಾವು ಧ್ವನಿಯಾಗಿ ನಿಲ್ತಾ ಇದ್ದೀವಿ. ಅದರ ಪ್ರತಿಫಲ ಇವತ್ತು 4,500 ಶಿಕ್ಷಕರು ಮುಂದುವರಿತಾ ಇದ್ದಾರೆ. ನಮ್ಮ ಆಶಯ ಈಡೇರಿದೆ. ಇಂಥ ಇನ್ನೂ ಹಲವು ಅಭಿಯಾನಗಳನ್ನು ಮಾಡ್ತೀವಿ, ಜನರಿಗೆ ನ್ಯಾಯ ಒದಗಿಸಿಕೊಡ್ತೀವಿ. ಇದು ನಮ್ಮ ಬದ್ಧತೆ. ಇನ್ನ ಇವತ್ತಿನ ಅಭಿಯಾನವನ್ನು ನೋಡೋಣ ವೀಕ್ಷಕರೇ. ಸಿದ್ದರಾಮಯ್ಯ ಸರ್ಕಾರ ನಿಮಗೆಲ್ಲ ಗೊತ್ತಿರುವ ಹಾಗೆ 2ನೇ ವರ್ಷನ್ 2.0 ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. 3 ವರ್ಷಗಳನ್ನು ಪೂರೈಸಿ 4ನೇ ವರ್ಷಕ್ಕೆ ಮುಂದಡಿ ಇಟ್ಟಿದೆ. ಮೊನ್ನೆ ಏನ್ ಮಾಡಿದ್ರು ಅವರು, ತುಮಕೂರಿನಲ್ಲಿ ಬೃಹತ್ ಸಾಧನಾ ಸಮಾವೇಶವನ್ನ ಮಾಡಿ ಮುಗಿಸಿದ್ರು. 3 ವರ್ಷ ಆಯ್ತು ನಮಗೆ ಅಂತ ಹೇಳಿ. ಬೆಳಕಿನ ಕೆಳಗೆ ಕತ್ತಲು ಅನ್ನುವಂಥ ವೀಕ್ಷಕರೇ, 3 ವರ್ಷದ ಅವಧಿಯಲ್ಲಿ ಸರ್ಕಾರ ಪಟ್ಟಂತಹ ವೇದನೆಗಳೇನು, ಕೇಳಿ ಬಂದ ಆರೋಪಗಳೇನು, ಈ ಎಲ್ಲದರ ವಿಚಾರವಾಗಿ ಗೊತ್ತಾಗಬೇಕಲ್ಲ ನಮಗೆ. ಕಂಪ್ಲೀಟ್ ವಿವರಣೆ ಇರುವಂತಹ ಒಂದು ವರದಿ ಇದೆ. ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿಯಲ್ಲಿ ನೋಡ್ಕೊಂಡು ಮೇ 20, 2023 ರಾಜ್ಯದಲ್ಲಿ 2ನೇ ಬಾರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ. ಪಂಚ ಗ್ಯಾರಂಟಿಗಳ ಸುನಾಮಿ ಅಬ್ಬರಕ್ಕೆ ರಾಜ್ಯದಲ್ಲಿ ಎದ್ದ ಕಾಂಗ್ರೆಸ್ ಪರ ಅಲೆಯಿಂದಾಗಿ ಬರೋಬ್ಬರಿ 135 ಪ್ಲಸ್ ಇನ್ನೊಂದು ಸೀಟು ಕೈವಶವಾಗಿತ್ತು. ಭಾರೀ ಬಹುಮತದಿಂದಲೇ ಅಧಿಕಾರ ಸ್ವೀಕರಿಸಿದ ಸಿದ್ದರಾಮಯ್ಯರಿಗೆ ಈ ಬಾರಿಯ ಸಂಪುಟ ರಚನೆಯು ಕೇಕ್ ವಾಕ್ ಆಗಲೇ ಇಲ್ಲ. 2 ಪವರ್ ಸೆಂಟರ್ಗಳನ್ನ ಸೃಷ್ಟಿಸಿದ ಹೈಕಮಾಂಡ್ ಡಿಕೆಶಿಗೆ ಉಪಮುಖ್ಯಮಂತ್ರಿ ಪಟ್ಟದ ಜೊತೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ನೀಡಿತ್ತು. ಅಲ್ಲಿಂದ ಸರ್ಕಾರಕ್ಕೆ ಶುರುವಾದ ವೇದನೆ 3 ವರ್ಷ ಪೂರ್ಣಗೊಂಡ್ರೂ ಮುಂದುವರಿಯುತ್ತಲೇ ಇದೆ. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ಸಂಭ್ರಮ. ಸರ್ಕಾರಕ್ಕೆ ಸಾಧನೆಯ ಜೊತೆ ಇನ್ನೂ ಕಾಡ್ತಿದೆ ವೇದನೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಭದ್ರ ಬುನಾದಿ ಹಾಕಿದ್ದೇ ಬಿಜೆಪಿ ಸರ್ಕಾರದ ಮೇಲಿನ ಭ್ರಷ್ಟಾಚಾರದ ಆರೋಪ. ಅದರಲ್ಲೂ ಪೇಸಿಎಂ ಸೇರಿದಂತೆ ಕಾಂಗ್ರೆಸ್ ನಡೆಸಿದ ವಿನೂತನ ಕ್ಯಾಂಪೇನ್ಗಳು ಬಿಜೆಪಿ ಆಡಳಿತದ ವಿರುದ್ಧ ಜನಾಕ್ರೋಶ ಸ್ಫೋಟಗೊಳ್ಳುವಂತೆ ಮಾಡಿದ್ವು. ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಗುತ್ತಿಗೆದಾರರ ಸಂಘ ಬರೋಬ್ಬರಿ 60% ಕಮಿಷನ್ ಆರೋಪ ಮಾಡಿವೆ. ಮಾರ್ಚ್ 26ರಂದು ಬೃಹತ್ ಹೋರಾಟ ನಡೆಸಿದ್ದು, ಬಾಕಿ ಇರುವ 33,000 ಕೋಟಿ ರೂಪಾಯಿಗಳ ಬಿಲ್ ಪಾವತಿಗೆ ಒತ್ತಾಯಿಸಿದ್ರು. ಒಂದೆಡೆ ಬಾಕಿ ಬಿಲ್ ಪಾವತಿಗಾಗಿ ಗುತ್ತಿಗೆದಾರರ ಸಮರವಾದ್ರೆ, ಮತ್ತೊಂದೆಡೆ ಅಭಿವೃದ್ಧಿಗೆ ಅನುದಾನ ಸಿಗ್ತಿಲ್ಲ ಅಂತ ಕಾಂಗ್ರೆಸ್ ಶಾಸಕರೇ ಸಿಟ್ಟಾಗಿದ್ದಾರೆ. ಮೊದಲ ವರ್ಷದಿಂದಲೇ ಹಿರಿಯ ಶಾಸಕರಾದ ಬಿಆರ್ ಪಾಟೀಲ್, ಬಸವರಾಜ ರಾಯರೆಡ್ಡಿ, ರಾಜು ಕಾಗೆ, ಎಚ್ಆರ್ ಗವಿಯಪ್ಪ ಸೇರಿದಂತೆ ಹಲವರು ರಾಜ್ಯ ಸರ್ಕಾರದ ವಿರುದ್ಧ ಬಹಿರಂಗವಾಗಿಯೇ ಧ್ವನಿ ಎತ್ತಿದ್ರು. ಸಿದ್ದರಾಮಯ್ಯಗೆ ಟೆನ್ಷನ್ ಕೊಟ್ಟಿದ್ದ ಮುಡಾ ಸೈಟ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದಲ್ಲೇ ಸಿಎಂ ಪುತ್ರ ಯತೀಂದ್ರ ವಿರುದ್ಧ ಟ್ರಾನ್ಸ್ಫರ್ ದಂಧೆ ಆರೋಪ ಕೇಳಿಬಂದಿತ್ತು. ಆದರೆ ಕಳಂಕರಹಿತ ರಾಜಕಾರಣಿ ಸಿದ್ದರಾಮಯ್ಯರ ವೈಯಕ್ತಿಕ ವರ್ಚಸ್ಸಿಗೆ ಹೆಚ್ಚು ಘಾಸಿ ಮಾಡಿದ್ದು ಅಂದ್ರೆ ಅದು ಮುಡಾ ಸೈಟ್ ವಿವಾದ. ಸರ್ಕಾರ ಬಂದು 1.5 ವರ್ಷ ಕಳೆಯೋದ್ರೊಳಗೆ ಮುಖ್ಯಮಂತ್ರಿ ವಿರುದ್ಧವೇ ಕೇಳಿಬಂದ ಮುಡಾ ಹಗರಣದ ಆರೋಪ ಇಡೀ ದೇಶವೇ ಕರ್ನಾಟಕದತ್ತ ನೋಡುವಂತೆ ಮಾಡಿತ್ತು.
ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಮುಡ ನಿಯಮಬಾಹಿರವಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ 14 ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಆದರೆ ಜನವರಿ 2026ರಲ್ಲಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯವು ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಿದ್ದಂತ ಬಿ ರಿಪೋರ್ಟ್ ಅಂಗೀಕರಿಸಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಮುಖ್ಯಮಂತ್ರಿಗಳಿಗೆ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ನೀಡಿದೆ. ವಾಲ್ಮೀಕಿ ನಿಗಮದಲ್ಲಿ 182 ಕೋಟಿಗಳ ಹಗರಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆಯಿಂದಾಗಿ ಬಯಲಾಗಿದ್ದು 182 ಕೋಟಿ ಅಕ್ರಮದ ಪ್ರಕರಣ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬ್ಯಾಂಕ್ ಖಾತೆಯಿಂದ ಸುಮಾರು 182 ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ಇತರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿತ್ತು. ಈ ಪ್ರಕರಣದ ನೈತಿಕ ಹೊಣೆ ಹೊತ್ತು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕಾಯಿತು. ವಾಲ್ಮೀಕಿ ನಿಗಮದ ಅಕ್ರಮ ಕೇಸ್ನಲ್ಲಿ ಶಾಸಕ ನಾಗೇಂದ್ರ ಜೈಲಿಗೂ ಸಹ ಹೋಗಿ ಬಂದ್ರೆ, ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಮಾಜಿ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಇನ್ನು ಬೇಲೆಕೇರಿ ಅದಿರು ನಾಪತ್ತೆ ಹಗರಣದಲ್ಲಿ ಕಾರವಾರ ಶಾಸಕ ಸತೀಶ್ ಸೈಲ್ ಜೈಲಿಗೆ ಹೋಗಿ ಬರಬೇಕಾಯಿತು. ಅಕ್ರಮವಾಗಿ ಕ್ಯಾಸಿನೋ ನಡೆಸ್ತಾ ಇದ್ದ ಕೇಸ್ನಲ್ಲಿ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಸಹ ಪರಪ್ಪನ ಅಗ್ರಹಾರದ ದರ್ಶನ ಮಾಡಿದ್ದಾರೆ. ಅಬಕಾರಿ ಸಚಿವರ ಮೇಲೆ ಲಂಚದ ಬಾಂಬ್. ಇನ್ನು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಅಬಕಾರಿ ಇಲಾಖೆಯಲ್ಲಿ ವರ್ಗಾವಣೆ ಮತ್ತು ಲೈಸೆನ್ಸ್ ನೀಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಲಂಚ ವಸೂಲಿ ಮಾಡಲಾಗುತ್ತಿದೆ ಅಂತ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ನೇರ ಆರೋಪ ಮಾಡಿತ್ತು. ಈ ಪ್ರಕರಣ ಸುಮಾರು 6,000 ಕೋಟಿ ಹಗರಣ ಅಂತ ಆರೋಪಿಸಿದ ರಾಜ್ಯ ಬಿಜೆಪಿ ನಾಯಕರು ಸದನದ ಒಳಗೂ ಹೊರಗೂ ಹೋರಾಟ ಮಾಡಿ ತಿಮ್ಮಾಪುರ್ ರಾಜೀನಾಮೆಗೆ ತೀವ್ರ ಒತ್ತಾಯ ಮಾಡಿದ್ರು. ಇಷ್ಟು ಮಾತ್ರವಲ್ಲ, ಕಳೆದ 3 ವರ್ಷಗಳಲ್ಲಿ ಸಿದ್ದರಾಮಯ್ಯರ ಆಪ್ತ ಬಣಕ್ಕೂ ಪೆಟ್ಟು ಬಿದ್ದಿದೆ. ಎಸ್ಐಆರ್ ವಿಚಾರವಾಗಿ ರಾಹುಲ್ ಗಾಂಧಿ ನಿಲುವಿಗೆ ಭಿನ್ನ ಹೇಳಿಕೆ ಕೊಟ್ಟ ರಾಜಣ್ಣ ಮಂತ್ರಿ ಸ್ಥಾನ ಕಳೆದುಕೊಳ್ಳಬೇಕಾಯಿತು. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಗೋವಿಂದರಾಜರಿಂದ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಕಿತ್ತುಕೊಳ್ತು. ಹೀಗೆ ಸರ್ಕಾರದಲ್ಲಿ ಆಗಿರೋ ಹಗರಣಗಳ ಪಟ್ಟಿ ತಲೆದಂಡಗಳ ಸರಮಾಲೆಗಳೇ ಇವೆ. ಇಷ್ಟೆಲ್ಲದರ ನಡುವೆ ಕಳೆದ 3 ವರ್ಷಗಳಲ್ಲಿ ಈ ಸರ್ಕಾರದಲ್ಲಿ ಅತಿ ಹೆಚ್ಚು ಚರ್ಚೆಯಾದ ವಿಷಯ ಯಾವುದಪ್ಪ ಅಂದ್ರೆ ಅದು ಮುಖ್ಯಮಂತ್ರಿ ಪಟ್ಟದ ಕದನ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಈಗಲೂ ಶೀತಲ ಸಮರ ನಡೆಯುತ್ತಲೇ ಇದೆ. ವೀರೇಂದ್ರ ಉಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕ್ಷಕರ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಕಾಂಗ್ರೆಸ್ ಸರ್ಕಾರ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ. ರಿಪಬ್ಲಿಕ್ ಕನ್ನಡ ಗ್ಯಾರಂಟಿ ಯೋಜನೆಗಳ ವಿಮರ್ಶೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಆಡಳಿತದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ನಮ್ಮ ದೂರವಾಣಿ ನಂಬರ್ ನೋಟ್ ಮಾಡಿಕೊಂಡು ಕರೆ ಮಾಡಿ, ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಶುರು ಮಾಡಿ. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಸಾಧನೆಯ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಸಾಲದ ಹೊರೆ ವೀಕ್ಷಕರೇ, ಈ ಸಾಲದ ಹೊರೆಯ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ನೀಡಬೇಕಾಗಿದೆ. ವರ್ಷ 2022-23 ಸಾಲ ಮಾಡಿದೆಷ್ಟು ಸಿದ್ದರಾಮಯ್ಯ ಸರ್ಕಾರ? 85,000 ಕೋಟಿ. ವರ್ಷ 2023-24 ಎಷ್ಟು ಸಾಲ ಮಾಡಿದ್ರು? 90,280 ಕೋಟಿ. ಅಲ್ಲಿಗೆ 10,280 ಕೋಟಿ ಜಾಸ್ತಿ ಆಯಿತು. ಮತ್ತೆ ಇನ್ನು 2024-25 ಅವಧಿ ಈಗಂತೂ 2 ವರ್ಷಕ್ಕಿಂತ ಜಾಸ್ತಿ 1,03,000 ಕೋಟಿ ಸಾಲ ಮಾಡಿದರು. 2025-26 ಮತ್ತೆ 1,16,000 ಕೋಟಿ ಜಾಸ್ತಿ ಆಯಿತು. ಟೋಟಲ್ 13,000 ಕೋಟಿ ಜಾಸ್ತಿ ಆಯಿತು. ಮತ್ತೆ ಈಗ ಪ್ರಸಕ್ತ 2026-27 1,32,000 ಕೋಟಿ ರೂಪಾಯಿ ಸಾಲದಲ್ಲಿದ್ದಾರೆ. ಇದರ ಜೊತೆಗೆ ವೀಕ್ಷಕರೇ, ಗುತ್ತಿಗೆದಾರರ ಬಾಕಿನ ಉಳಿಸಿಕೊಂಡಿದ್ದಾರೆ. ಎಷ್ಟು? 33,000 ಕೋಟಿ. ಇದೇ ಗುತ್ತಿಗೆದಾರರ ವಿಚಾರವನ್ನ ಬಂಡವಾಳ ಮಾಡಿಕೊಂಡು ಹೋದಲ್ಲಿ ಬಂದಲ್ಲಿ ಬಿಜೆಪಿಯನ್ನ ಟೀಕೆ ಮಾಡಿದ್ಯಾರು? ಕಾಂಗ್ರೆಸ್ನವರು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗುತ್ತಿಗೆದಾರರ ಬಾಕಿನ ಫುಲ್ ಚುಕ್ತಾ ಮಾಡಿಬಿಟ್ರ? ಇಲ್ಲ,
ಗುತ್ತಿಗೆದಾರರು ಬೀದಿಗೆ ಬರ್ತಾ ಇದ್ದಾರೆ. ಈಗ ಬಾಕಿ ಬಿಲ್ ಪಾವತಿ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 33,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಇನ್ನೂ ಒಂದು ಗಂಭೀರ ಆರೋಪ ಮಾಡ್ತಾರೆ ಅವ್ರು. ಏನು? ಅವ್ರು 40% ಇತ್ತು ಸಾರ್, ಇವ್ರು 60% ಆಗಿದೆ. ಈ ರೀತಿಯ ಗಂಭೀರ ಆರೋಪ ಮಾಡ್ತಾ ಇರೋ ಯಾರು? ಅದೇ ಕಾಂಟ್ರಾಕ್ಟರ್ಸ್. ಇದು ಸಾಲದ ಲೆಕ್ಕ. ಈಗ ಕರೆಗಳು ಬರ್ತಾ ಇದೆ ವೀಕ್ಷಕರೇ, ಕರೆಗಳನ್ನ ತಗೊಳ್ಳೋಣ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ರಾಮಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಸಿದ್ದರಾಮಯ್ಯ ಸರ್ಕಾರದ ವಿಚಾರವಾಗಿ ನಿಮಗೆ ತೃಪ್ತಿ ಇದೆಯಾ? ಏನ್ ಇಷ್ಟೊಂದು ಸಾಲ ಮಾಡ್ಬಿಟ್ಟು ಇವರು ಗ್ಯಾರಂಟಿ ಅನ್ಬಿಟ್ಟು ಜನಗಳ ಮೇಲೆ ಒರೆಸ್ಬಿಟ್ಟು ಇವ್ರ ಸರ್ಕಾರ ನಡೆಸೋದ ಸುಮ್ಮನೆ. ಗ್ಯಾರಂಟಿಗಳಾಗಿ ಏನ್ ಗ್ಯಾರಂಟಿ ಕೊಟ್ಟವ್ರೆ ಏನು? ಇರೋದು ನಾವು ಒಬ್ಬೊಬ್ರು ಇಬ್ಬಿಬ್ರು ಇದ್ದೀವಿ, ಅದ್ರಾಗೂ ರೇಷನ್ ಕಾರ್ಡ್ಗಳು ಲ್ಯಾಪ್ಸ್ ಮಾಡ್ಬಿಟ್ಟವ್ರೆ. 8 ತಿಂಗಳಿಂದ ರೇಷನ್ ಇಲ್ದಿರ ನಾವು ಹ್ಯಾಂಡಿಕ್ಯಾಪ್. ಏನ್ ಸ್ವಾಮಿ ವೆಹಿಕಲ್ ಫ್ರೀ ಮಾಡಿದ್ರೆ ಹೆಂಗ್ ಸ್ವಾಮಿ ಸಿದ್ದರಾಮಯ್ಯನ? ಫೈನ್, ಥ್ಯಾಂಕ್ ಯು ರಾಮಕೃಷ್ಣ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಶಶಿಧರ್ ಅವರು, ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಶ್ರೀಧರ್ ಅವರೇ, ಹೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ. ಹೌದು ಸರ್, ಫುಲ್ ಬ್ಯಾಡ್ ಸರ್ ಇವ್ರದ್ದು. ಏನ್ ನೋಡಿ ಫುಲ್ ಬ್ಯಾಡ್ ಅಂತಂದ್ರೆ ಈ ಮೂಗಿನ ಮೇಲೆ ದುಂಟುಪ್ಪ ಇಟ್ಟು ಮೊನ್ನೆ ಬರೋ ಜಾಗದಲ್ಲಿ ನೆಕ್ಕೊಂಡಂಗ ಆಯ್ತು ಕತೆ. ಈಗ ನೀವು ಒಂದು ಎಕ್ಸಾಂಪಲ್ ತಗೊಳ್ಳಿ, 200 ಯೂನಿಟ್ ಫ್ರೀ ಅಂತ ಕೊಟ್ರಲ್ಲ ಸರ್, ಒಬ್ಬೊಬ್ರಿಗೆ 5 ಯೂನಿಟ್ 10 ಯೂನಿಟ್ ಬರ್ತಾ ಇರೋದು. ಯಾರು 90% 200 ಯೂನಿಟ್ ಬರ್ತಾ ಇಲ್ಲ ಸರ್. ಅದು ಆಕ್ಚುಲಿ ಹೌದು ಸರ್. ಈಗ ಏನಂತ ಮಾಡಿದ್ದಾರೆ ಇವರು, ಬಸ್ನಲ್ಲಿ 7 ಜನ ಫ್ರೀ ಹೋಗ್ತಾರೆ ಬರ್ತಾವ್ರೆ. ಕರೆಂಟ್ 200 ಯೂನಿಟ್ ಫ್ರೀ ಅಂತ ಕೊಟ್ರಲ್ಲ, ಏನ್ ಯೂಸ್ ಆಗಿದೆ ಸರ್ ಅದ್ರಲ್ಲಿ? ಈಗ ನಂದೇ ಈಗ ತಗೊಳ್ಳಿ 2 ವರ್ಷದಿಂದ ಬರೀ 10 ಯೂನಿಟ್ ಏನ್ ಉಪಯೋಗ ಇದೆ ಸರ್ ಇವ್ರದ್ದು ಅಲ್ವಾ ಸರ್? ಈಗ ಮಕ್ಕಳಿಗೆ ಯಾರಿಗೂ ಇದು ಕೊಟ್ಟಿದ್ದಾರೆ, ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಯಾರಿಗೂ ಕೊಟ್ಟಿಲ್ಲ. ಅದ್ರಲ್ಲೆಲ್ಲ ಬರೀ ಬಸ್ ಒಂದು ಫ್ರೀ ಲೇಡೀಸ್ಗಳಿಗೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರ್ ಇವ್ರು, ಅಲ್ವಾ ಸರ್? ನೀವೇ ಯೋಚನೆ ಮಾಡಿ ಸರ್, ನಾವು ಯಾರು ಕೊಟ್ಟಿದ್ದಾರೆ ಕರೆಂಟ್ ಫ್ರೀ, ಯಾರು ಕೊಟ್ಟಿದ್ದಾರೆ ಸರ್ ಇದು? ನಿಮ್ಗೆ ತೃಪ್ತಿ ತಂದಿಲ್ಲ ಅಂತ ಹೇಳ್ತಾ ಇದ್ದೀರಿ ಆಡಳಿತ. ಸತ್ಯ ಸರ್, ಸತ್ಯ ಸರ್. ಫೈನ್, ಥ್ಯಾಂಕ್ ಯು ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಹಿಡಿದ್ದಾರೆ ಬೆಂಗಳೂರಿನಿಂದ, ಕುಮಾರ್ ಅಂತ. ನಮಸ್ಕಾರ ಕುಮಾರ್ ಅವರೇ. ಸರ್ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಫೈನ್, ಮತ್ತೆ ಸಂಪರ್ಕಿಸೋಣ. ಬಿಜೆಪಿ ಸರ್ಕಾರ 12,698 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸಿತ್ತು. ಹೀಗಾಗಿ ಗುತ್ತಿಗೆದಾರರಿಗೆ ಪಾವತಿಸಬೇಕಾದಂತ ಬಿಲ್ ಬಾಕಿ ಉಳಿದಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕ್ಲಿಯರ್ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜ್ ಅವರು ತಿಳಿಸಿದ್ದಾರೆ. ಅವ್ರು ಏನ್ ಹೇಳಿದರು ಬನ್ನಿ ಒಂದ್ಸರಿ ನೋಡ್ಕೊಂಡ್ ಬರೋಣ. ನಮ್ಮ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ಮತ್ತು ರಾಜ್ಯದ ಜನರ ಅನುಕೂಲಕ್ಕಾಗಿ ಮತ್ತು ಇಲಾಖೆಗೆ ಇರುವಂತಹ ಟಾರ್ಗೆಟ್ ಪ್ರಕಾರ ನಾವು ಅಂತರ್ಜಲ ಹೆಚ್ಚಿಸುವಂತಿರ್ಬೋದು, ಕೆರೆ ತುಂಬಿಸಕ್ಕಂತಿರ್ಬೋದು, ಹೊಸ ಅಚ್ಚುಕಟ್ಟು ಕೊಡ್ತಕ್ಕಂತಿರ್ಬೋದು, LI ಸ್ಕೀಮ್ಗಳು ಇರ್ಬೋದು. ಈ ರೀತಿಯಾಗಿ ಬಡ ಜನರಿಗೆ SC/ST ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ವ್ಯವಸ್ಥೆಯಲ್ಲಿ ಪರಿಪೂರ್ಣವಾಗಿ ನಾವು ಕೆಲಸ ಮಾಡಿದ್ವಿ. ಗುತ್ತಿಗೆದಾರರು ನಮಗೆ ಬಾಕಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, 2023 ಮೇಗೆ ನಾವು ಸರ್ಕಾರ ಬಂದಾಗ 12,696 ಕೋಟಿಯಷ್ಟು ಉಳಿಸ್ಕೊಂಡು ಹೋಗಿದ್ರು ಹಿಂದಿನ ಸರ್ಕಾರದವರು. ಅದು ಮುಂದುವರಿತಾ ಇದೆ. ಹಾಗಾಗಿ ಬಿಲ್ಸ್ ಅವ್ರಿಗೂ ಗೊತ್ತಿದೆ ಕಾಂಟ್ರಾಕ್ಟರ್ಸ್ಗೆ. ಆಗ ಬಜೆಟ್ ಅವಕಾಶ ಇಲ್ಲದೆ ಅವರು 12,696 ಕೋಟಿಯಷ್ಟು ಬಾಕಿ ಇಟ್ಟೋಗಿದೆ. ಸೊ ಅದು ಮುಂದುವರಿತಾ ಇದೆ ಅಷ್ಟೇ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಜನಾರ್ದನ್ ಅಂತ ರಾಮನಗರದಿಂದ. ಜನಾರ್ದನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಸ್ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ, ಅವರ ಆಡಳಿತದ ಬಗ್ಗೆ? ಅದೆಲ್ಲ ಸಿದ್ದರಾಮಯ್ಯ ಅವ್ರು ಗ್ಯಾರಂಟಿ ಕೊಡ್ತಿದ್ದಾರೆ ಅಂತ ಟೀಕೆ ಮಾಡ್ತಾರೆ. ಆದ್ರೆ ಬೇರೆ ರಾಜ್ಯಗಳಲ್ಲಿ ಮೋದಿಯವರು ಈಗ ಗ್ಯಾರಂಟಿಗಳನ್ನೇ ಘೋಷಣೆ ಮಾಡಿದಾರಲ್ಲ, ಅದ್ರ ಬಗ್ಗೆ ಏನು ಅಭಿಪ್ರಾಯ? ಮೋದಿಯವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಬಿಜೆಪಿ ಸರ್ಕಾರನ ನೀವು ಯಾಕೆ ಪ್ರಶ್ನೆ ಮಾಡಲ್ಲ? ಓಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರೋದು ಸರಿನೋ ತಪ್ಪೋ ಅದು ಜನಗಳು ನಿರ್ಧಾರ ಮಾಡ್ತಾರೆ. ಆದ್ರೆ ಮೋದಿನ ಪ್ರಶ್ನೆ ಮಾಡ್ಬೇಕಲ್ಲ. ಆಯ್ತು, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಇಡೀ ಇಂಡಿಯಾದಲ್ಲಿರೋ ಮಾಧ್ಯಮಗಳಿಗೆ ಇವತ್ತಿನವರೆಗೂ ಮೋದಿನ ಒಂದೇ ಒಂದು ಪ್ರಶ್ನೆ ಕೇಳಿಲ್ವಲ್ಲ, ಯಾಕೆ? ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ? ಜನಾರ್ದನ್ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಇಡೀ ಮಾಧ್ಯಮ, ಇಡೀ ಹಿಂದೆ ಭಾರತ ಮಾಧ್ಯಮಕ್ಕೆ ಪ್ರಶ್ನೆ ಮಾಡ್ತಾ ಇರೋದು. ಬಹುಶಃ ನೀವು ನೋಡಿಲ್ಲ ಅನ್ಸುತ್ತೆ ಸರ್. ಈಗ ಬಿಜೆಪಿಯವನ್ನ ನಾವೇ ನೇರವಾಗಿ ಪ್ರಶ್ನೆ ಮಾಡಿದ್ವಿ ರಿಪಬ್ಲಿಕ್ ಕನ್ನಡದಲ್ಲಿ. ಫೈನ್ ಆದ್ರೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆರ್ ಅಶೋಕ್ ಅವರು ಬಂದಿದ್ರು, ನಮ್ಮ ಸ್ಟುಡಿಯೋಗೆ ಆರ್ ಅಶೋಕ್ ಅವರು ಬಂದಿದ್ರು.
ಕಾಂಗ್ರೆಸ್ನವರು ಬೋಗಸ್ ಗ್ಯಾರಂಟಿ ಅಂತ ಹೇಳಿದಾಗ ನಾನೇ ಪ್ರಶ್ನೆ ಮಾಡಿದೆ, ವೆಸ್ಟ್ ಬೆಂಗಾಲ್ ಅಲ್ಲಿ ನೀವೇ 3,000 ಅನೌನ್ಸ್ ಮಾಡಿದ್ರಲ್ಲ, ಅದು ಬೋಗಸ್ ಅನಿಸ್ತಿಲ್ವಾ ನಿಮಗೆ ಅಂತ ಹೇಳಿ ನಾವೆಲ್ಲರೂ ಪ್ರಶ್ನೆ ಮಾಡ್ತೀವಿ ಸರ್. ನಾಟ್ ಓನ್ಲಿ ಕಾಂಗ್ರೆಸ್ ಆರ್ ನಾಟ್ ಓನ್ಲಿ ಬಿಜೆಪಿ. ಫೈನಲಿ ಥ್ಯಾಂಕ್ ಯು ಜನಾರ್ದನ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಹಿಡಿದಾರೆ, ಬಸವರಾಜ್ ಅಂತ ಹೇಳಿ. ಬಸವರಾಜ್ ಅವರ ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್ ಬಸವರಾಜ್ ಅವರ ನಮಸ್ಕಾರ. ಏನನ್ಸುತ್ತೆ ನಿಮಗೆ, ಏನ್ ಅಭಿಪ್ರಾಯ ನಿಮ್ದು ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ? ನಿಜವಾದ ಬಡವರ ಬಗ್ಗೆ ಕಾಳಜಿ ಅಂತ ಮನಸ್ಕೊಳ್ಳೋರು ಸರ್. ಅವರಿಗೆ ನಮ್ಮ ಪರವಾಗಿ ಸರ್ ಅಭಿನಂದನೆಗಳು. ಈಗ ನಮಗೆ ಕೂಡ ಅವರು ಹಿಂದೂರು ಜಿಲ್ಲೆಗೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ನಮಗೆ ಸಿಗ್ತಾರೆ ಸರ್. ಫೈನ್ ಫೈನ್, ಥ್ಯಾಂಕ್ ಯು ಬಸವರಾಜ್ ಅವರೇ. ಇನ್ನ ಹಿರಿಯೂರಿನಿಂದ ಶ್ರೀಧರ್ ಅಂತ ಕರೆ ಮಾಡಿದ್ದಾರೆ. ಶ್ರೀಧರ್ ಅವ್ರ ನಮಸ್ಕಾರ. ಸರ್ ಶ್ರೀಧರ್ ಅಲ್ಲ, ಪಾಂಡು ಅಂತ ಹೇಳಿ. ಪಾಂಡು ಅವರೇ ನಮಸ್ಕಾರ. ಸರ್ ಈಗ ಕಾಂಗ್ರೆಸ್ ಬಂದಿದೆ, ಈ ಸರ್ಕಾರದಲ್ಲಿ ಅನುಕೂಲ ಅನಾನುಕೂಲ ಅದು ಬೇರೆ ವಿಚಾರ. ಇವ್ರು 2,000 ರೂಪಾಯಿ ಕೊಟ್ಟಿಲ್ಲ ಅನ್ನೋದಾದ್ರೆ ಹೆಣ್ಮಕ್ಳು ಯಾರು ಬದುಕ್ತಿರ್ಲಿಲ್ವಾ? ಬಸ್ ಫ್ರೀ ಕೊಟ್ಟಿಲ್ಲ ಅಂದ್ರೆ ಬಸ್ಸಲ್ಲಿ ಯಾರು ಓಡಾಡ್ತಿರ್ಲಿಲ್ವಾ? ಈಗ ನೋಡ್ರಿ, ಈಗ ಎಷ್ಟೋ ಸಾಲ ಮಾಡಿದಾರೆ ಅಂತ ಹೇಳಿದ್ರೆ ಅದೆಲ್ಲ ರೈತರ ಮೇಲೇನೆ ಬರೋದು ಅಲ್ವಾ? ಈಗ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಹಾಳಾಗ್ತಿದೆ ಹೊರತು ಉದ್ಧಾರ ಯಾವ್ದು ಆಗ್ತಾ ಇಲ್ಲ. ಅವ್ರ MLA-ಗಳಾಗಿರ್ಬೋದು, MP-ಗಳಾಗಿರ್ಬೋದು, ಅಥವಾ CM ಸಿದ್ದರಾಮಯ್ಯ DK ಅವರಾಗಿರ್ಬೋದು, ಅವ್ರವ್ರ ಪ್ರಾಪರ್ಟಿ ಮಾಡ್ಕೊಂಡು ಅವ್ರವ್ರು ಚೆನ್ನಾಗಿರ್ತಾರೆ. ಬಟ್ ರೈತರನ್ನ ಖಂಡಿತವಾಗ್ಲೂ ಹಾಳು ಮಾಡ್ತಾರೆ. ಇದಂತೂ ಶತಾಯ. ಈಗ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ 2,000 ರೂಪಾಯಿಂದಲೇ ಮಹಿಳೆಯರೆಲ್ಲ ಬದುಕ್ತಾ ಇದಾರ? ಆತರ ಏನಿಲ್ಲ ತಾನೆ. ಇವ್ರು ಕೊಟ್ರೆ ತಾನೇ ಬದುಕೋದು, ಕೊಟ್ಟಿಲ್ಲ ಅಂದ್ರೆ ಯಾರು ಬದುಕ್ತಿರ್ಲ್ವಾ? ಸರ್ ನಾನು ಒಬ್ಬ ಹ್ಯಾಂಡಿಕ್ಯಾಪ್ ಆಗಿ ಹೇಳ್ತಿದೀನಿ, 4-5 ತಿಂಗಳಿಂದ ನಮಗೆ ಸಂಬಳನೇ ಕೊಟ್ಟಿಲ್ಲ ಗೌರ್ಮೆಂಟ್. ಇದು ಯಾವುದು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ. ನೋಡಿ ಏನ್ ಮಾಡ್ತೀರಿ. ಫೈನ್, ಥ್ಯಾಂಕ್ ಯು ಪಾಂಡು ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಸ್ವಾಮಿ ಅಂತ ಗುಂಡ್ಲುಪೇಟೆಯಿಂದ ಕರೆ ಮಾಡಿದ್ದಾರೆ. ಸ್ವಾಮಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್ ಸರ್, ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ನಾಟಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವೊನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH
ಪ್ರಮುಖ ವಿಷಯ. ಬಿಜೆಪಿ ಮತ್ತು ವಿರೋಧ ಪಕ್ಷಗಳ ತೀವ್ರ ತಿಕ್ಕಾಟಕ್ಕೆ ಕಾರಣವಾಗಿರುವಂತಹ ಈ ಎಸ್ಐಆರ್ ಈಗ ಕರ್ನಾಟಕ ಕೂಡ ಕಾಲಿಟ್ಟಿದೆ. ಕರ್ನಾಟಕದಲ್ಲಿ ಜೂನ್ 20ರಿಂದ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಕೂಡ ಆರಂಭವಾಗಲಿದ್ದು ಅಕ್ಟೋಬರ್ 7, 2026ರಂದು ಅಂತಿಮ ಮತದಾರರ ಪಟ್ಟಿಯನ್ನ ಕೇಂದ್ರ ಚುನಾವಣಾ ಆಯೋಗ ಪ್ರಕಟಿಸಲಿದೆ. ಆದರೆ ಮತದಾರರ ಪರಿಷ್ಕರಣೆ ಆರಂಭಕ್ಕೂ ಮುನ್ನವೇ ರಾಜ್ಯದಲ್ಲೂ ಕೂಡ ಎಸ್ಐಆರ್ ವಿರುದ್ಧ ಸಂಗ್ರಾಮ ಶುರುವಾಗಿದೆ. ಎಸ್ಐಆರ್ ವಿರುದ್ಧ ಸಮರಕ್ಕೆ ಸಜ್ಜಾದ ಸರ್ಕಾರ, ಕಾನೂನು ಹೋರಾಟಕ್ಕೆ ಮುಂದಾದ ಕಾಂಗ್ರೆಸ್. ಪಶ್ಚಿಮ ಬಂಗಾಳದ ರಾಜಕೀಯ ದಿಕ್ಕನ್ನೇ ಬದಲಾಯಿಸಿದ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಕರ್ನಾಟಕದಲ್ಲೂ ಕೂಡ ಶುರುವಾಗಿದೆ. ಬಂಗಾಳದಲ್ಲಿ ಬರೋಬ್ಬರಿ 91 ಲಕ್ಷ ಮತದಾರರ ಹೆಸರು ಎಸ್ಐಆರ್ ಪ್ರಕ್ರಿಯೆ ಬಳಿಕ ರದ್ದಾಗಿದ್ದು, ಇನ್ನೂ 27 ಲಕ್ಷಕ್ಕೂ ಹೆಚ್ಚು ತಿದ್ದುಪಡಿ ಅರ್ಜಿಗಳು ಪರಿಶೀಲನೆಯ ಹಂತದಲ್ಲಿವೆ. ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಅನ್ನೋ ವಿಪಕ್ಷಗಳ ಆರೋಪದ ನಡುವೆ ಇದೀಗ ಕರ್ನಾಟಕದಲ್ಲೂ ಕೂಡ ಎಸ್ಐಆರ್ ವಿರುದ್ಧ ಮಹಾ ಸಂಗ್ರಾಮವೇ ಶುರುವಾಗುವ ಲಕ್ಷಣಗಳು ಕೂಡ ಸ್ಪಷ್ಟವಾಗಿವೆ. ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ವಿರುದ್ಧದ ಮಮತಾ ಬ್ಯಾನರ್ಜಿ ಮಾದರಿಯಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಳಿಕ ರಾಜ್ಯ ಸರ್ಕಾರದ ಎಚ್ಚರಿಕೆಯ ಹೆಜ್ಜೆಯಿಟ್ಟಿದೆ. ಕಾಂಗ್ರೆಸ್ ಪಕ್ಷ ಎಸ್ಐಆರ್ ವಿರುದ್ಧ ಅನೇಕ ಬಾರಿ ಹೇಳಿದೆ. ಈಗಾಗಲೇ 5 ರಾಜ್ಯದ ಚುನಾವಣೆಗಳ ಮುಂಚೆನೂ ಕೂಡ ಈ ಮಾತುಗಳು ಬಂದಿತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಮಾಡುವಾಗ ಏನು ನಮ್ಮ ಸಂದೇಹಗಳಿದ್ವು ಅವೆಲ್ಲ ಕೂಡ ಇವತ್ತು ಒಂದು ರೀತಿಯಲ್ಲಿ ಪ್ರೂವ್ ಆಗಿದೆ ಎನ್ನುವಂತ ಮಾತುಗಳು ಬರ್ತಾ ಇದೆ. ರಾಜ್ಯದಲ್ಲಿ ಎಸ್ಐಆರ್ ನಡೆಯುತ್ತೆ ಅಂತ ಘೋಷಣೆಯಾದ ದಿನವೇ ಕಾಂಗ್ರೆಸ್ ಸೇರಿದಂತೆ ಕೆಲವು ಪ್ರಗತಿಪರ ಸಂಘಟನೆಗಳು ಸಭೆ ಮಾಡಿವೆ. ದೇಶದ ವಿವಿಧ ಭಾಗಗಳಲ್ಲಿ ನಡೆದಿರುವಂತಹ ಎಸ್ಐಆರ್ ಬಗ್ಗೆ ಚಿಂತನ ಮಂಥನ ನಡೆಸಿದ್ದು ಸುಪ್ರೀಂ ಕೋರ್ಟ್ ಮುಂದೆ ತಮ್ಮ ವಾದವನ್ನು ಮಂಡಿಸಲು ಸಿದ್ದತೆ ಕೂಡ ಆರಂಭಿಸಿವೆ. ಅಕ್ಷರ ದೋಷದ ಕಾರಣದಿಂದ ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡುವಂತಿಲ್ಲ ಅನ್ನೋದು ಮೊದಲ ವಾದವಾದರೆ, ಪೋಷಕರು ಮತ್ತು ಮಕ್ಕಳ ವಯಸ್ಸಿನ ಅಂತರದ ನೆಪಕ್ಕೋ ಅಥವಾ ಫೋಟೋದ ವ್ಯತ್ಯಾಸದಿಂದ ಅರ್ಹರು ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಅನ್ನೋದು ಇನ್ನುಳಿದಂತಹ ಅಂಶ. ಜೊತೆಗೆ ಸಣ್ಣಪುಟ್ಟ ತಪ್ಪುಗಳ ಕಾರಣ ನೀಡಿ ಹೆಸರು ಡಿಲೀಟ್ ಮಾಡಬಾರದು ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಬೇಕೆಂದು ವಾದ ಮಾಡಲು ತಯಾರಿಯಾಗಿದೆ. ಅಷ್ಟಕ್ಕೂ ಎಸ್ಐಆರ್ ಬಗ್ಗೆ ಆತಂಕ ಬೇಡ ಅನ್ನೋದು ಮತದಾರರ ಪರಿಷ್ಕರಣೆಗೆ ಆಗ್ರಹಿಸುತ್ತಿದ್ದಂತಹ ಹೋರಾಟಗಾರರ ಮನವಿಯಾಗಿದೆ. 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಯಾವುದೇ ಆತಂಕ ಬೇಡ. ನಿಮ್ಮ ಹೆಸರು 2002ರ ಪಟ್ಟಿಯಲ್ಲಿ ಇಲ್ಲದಿದ್ರೆ ನಿಮ್ಮ ತಂದೆ ಅಥವಾ ತಾಯಿ ಹೆಸರಿದ್ರೂ ಸಾಕು, ನಿಮ್ಮ ಮತದಾನದ ಹಕ್ಕು ಭದ್ರವಾಗಲಿದೆ. ಆದರೆ ಇಷ್ಟು ಸರಳವಾಗಿರುವಂತಹ ಎಸ್ಐಆರ್ ಪ್ರಕ್ರಿಯೆ ಈ ಒಂದು ಕಾರ್ಯವಿಧಾನದಲ್ಲಿ ಯಾವ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದೇ ಚಿಂತೆಗೆ ಕಾರಣವಾಗಿರುವಂತಹ ಪ್ರಮುಖ ವಿಚಾರವಾಗಿದೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷಕ್ಕೂ ಅರ್ಜಿಗಳು ಇನ್ನೂ ಇತ್ಯರ್ಥವಾಗದೆ ಹಾಗೆ ಉಳಿದಿರುವುದು ಚಿಂತೆಗೆ ಕಾರಣವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇದೇ ವಿಚಾರವಾಗಿ ಈಗ ಒಂದು ಲೇಟೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಏನು ಅಂತಂದ್ರೆ ಎಸ್ಐಆರ್ ವಿಚಾರವಾಗಿ ಮೇ 24ನೇ ತಾರೀಕು ಒಂದು ವಿಶೇಷ ಸಭೆಯನ್ನ ಸರ್ಕಾರ ಕರೆದಿದೆ. ಆ ಸಭೆಯಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ಆಗಲಿಕ್ಕಿದೆ. ಬೆಂಗಳೂರಿನ ಖಾಸಗಿ ರೆಸಾರ್ಟ್ ಅಲ್ಲಿ ಸಭೆ ನಿಗದಿಯಾಗಿದೆ. ಶಾಸಕಾಂಗ ಸಭೆಗೆ ಮಾಜಿ ಶಾಸಕರಿಗೂ ಕೂಡ ಈ ಒಂದು ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಎಸ್ಐಆರ್ ಬಗ್ಗೆ ಬಹಳ ಆತಂಕದಲ್ಲಿದ್ದಾರೆ ರಾಜ್ಯ ಕಾಂಗ್ರೆಸ್ನವರು. ಇಂದಿನ ಕ್ಯಾಬಿನೆಟ್ ಸಭೆಯಲ್ಲೂ ಎಸ್ಐಆರ್ ಬಗ್ಗೆ ಚರ್ಚೆಯಾಗಿದೆ. ಮೇ 24ನೇ ತಾರೀಕು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಇದೇ ವಿಚಾರವಾಗಿ ಎಸ್ಐಆರ್ ಬಗ್ಗೆ ಚರ್ಚೆಗೆ ಕಾಂಗ್ರೆಸ್ ಶಾಸಕರ ವಿಶೇಷ ಸಭೆ. ಈ ಸಭೆಗೆ ಮಾಜಿ ಶಾಸಕರಿಗೂ ಆಹ್ವಾನ ಇದೆ. ಈ ವೋಟರ್ ಲಿಸ್ಟು, ಅಂತಿಮ ವೋಟರ್ ಲಿಸ್ಟು ಯಾವಾಗ ಪ್ರಕಟ ಆಗಬೇಕು, ಅದು ಅಂತಿಮ ಅನ್ನುವಂಥದ್ದಾಗಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಆ ಅಂತಿಮ ವೋಟರ್ ಲಿಸ್ಟು ಕೋರ್ಟ್ಗೆ ಅಂತ ಅಂತಿಮ ವೋಟರ್ ಲಿಸ್ಟು ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಅದ್ರ ಬಗ್ಗೆ ಕೋರ್ಟ್ ಕಟ್ಟೆ ಹತ್ತಬಹುದೇ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನೋಡಿ, ಕಾಂಗ್ರೆಸ್ ಅವರಿಗೆ ಎಸ್ಐಆರ್ ಬಗ್ಗೆ ಬಹಳ ಆತಂಕ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಮತದಾರರ ತೀವ್ರ ಪರಿಷ್ಕರಣೆ ಇದರಿಂದ ಕಾಂಗ್ರೆಸ್ನವರಿಗೆ ಯಾಕೆ ಆತಂಕ ಆಗಬೇಕು? ಕಾಂಗ್ರೆಸ್ನವರು ಯಾಕೆ ಚಿಂತಿತರಾಗಿದ್ದಾರೆ? ಕಾಂಗ್ರೆಸ್ ಇದೇ ವಿಚಾರವಾಗಿ ವಿಶೇಷ ಸಭೆಯನ್ನ ಯಾಕೆ ಕರೀತಾ ಇದೆ? ಈಗ
ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷಕ್ಕೆ ಎಸ್ಐಆರ್ ಬಗ್ಗೆ ಸಾಕಷ್ಟು ಆತಂಕಗಳು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಎಸ್ಐಆರ್ಗೆ ದಿನಾಂಕ ಘೋಷಣೆ ಆಗುವ ಮುನ್ನವೇ ರಾಜ್ಯ ಕಾಂಗ್ರೆಸ್ ಅನೇಕ ಸುತ್ತಿನ ಸಭೆಗಳನ್ನು ಕೂಡ ಮಾಡಿತ್ತು. ಒಂದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗಿತ್ತು, ಮತ್ತೊಂದು ಕಡೆಗೆ ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಕಾಂಗ್ರೆಸ್ನ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಏನು ಸಮಿತಿ ಮಾಡಿದ್ರು ಆ ಸಮಿತಿಯ ಅನೇಕ ಸುತ್ತಿನ ಮಾತುಕತೆಯನ್ನು ಕೂಡ ಆಗಿದೆ. ಅದರ ಜೊತೆಗೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಸುದೀರ್ಘವಾದಂತಹ ಮಾತುಕತೆಯನ್ನ ನಡೆಸಿರುವಂತದ್ದು. ಒಂದು ಸಹಜವಾಗಿಯೇ 12ರಿಂದ 13 ಅಂಶಗಳ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ನಡೆಸಿರುವಂತದ್ದು. ಪ್ರಮುಖವಾಗಿ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದ ಏನು ಮತಪಟ್ಟಿಯಿಂದ ಡಿಲೀಟ್ ಆಗುವಂತದ್ದೇನಿದೆ ಅವು ಆಗಬಾರದು ಅನ್ನುವಂಥದ್ದು, ಮತ್ತೆ ಸಣ್ಣ ಪುಟ್ಟ ಲೋಪದೋಷಗಳೇನಿದಾವೆ ಅದನ್ನ ನೆಪ ಒಡ್ಡಿ ಡಿಲೀಟ್ ಮಾಡಬಾರದು ಅನ್ನೋಂಥ ಒಂದಷ್ಟು ಆಕ್ಷೇಪಗಳಿದಾವೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಮೊದಲಿಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ಸರ್ಕಾರದಿಂದ ಮನವಿಯನ್ನ ಮಾಡುವಂತದ್ದು, ಮತ್ತೊಂದು ಕಡೆಗೆ ಕೋರ್ಟ್ ಮೆಟ್ಟಿಲು ಏರುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಚಿಂತನೆಗಳು ತಯಾರಿಗಳು ಕೂಡ ನಡೆದಿವೆ. ಕೋರ್ಟ್ ಮೆಟ್ಟಿಲು ಏರುವಂತದ್ದು ಯಾಕೆ ಅಂತಂದ ಹೇಳಿದ್ರೆ, ಮತಪಟ್ಟಿಯ ಲಿಸ್ಟ್ ಏನಿದೆ ಅದನ್ನ ನ್ಯಾಯಾಲಯದ ಮೂಲಕವೇ ಪಡಿಬೇಕು. ಅದು ರಾಜಕೀಯ ಪಕ್ಷಗಳೇನಿದಾವೆ, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೂಡ ಮತಪಟ್ಟಿಯ ಲಿಸ್ಟ್ ಏನಿದೆ ಆ ಲಿಸ್ಟ್ ಅನ್ನ ಕೋರ್ಟ್ ಮೂಲಕ ಕೊಡಬೇಕು. ಯಾಕೆ ಪಡೆಯುವಂತ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ ನೇರವಾಗಿ ಮತಪಟ್ಟಿಯ ಲಿಸ್ಟ್ ಅನ್ನ ಕೊಡಿ ಅಂತಂದ ಹೇಳಿದ್ರೆ ಅದು ಕೊಡದೇ ಇರಬಹುದು ಅನ್ನೋಂತ ಒಂದಷ್ಟು ಆತಂಕಗಳಿರುವಂತ ಕಾರಣಕ್ಕಾಗಿನೇ ನ್ಯಾಯಾಲಯದ ಮೂಲಕ ಆ ಪಟ್ಟಿ ಪಡೆಯುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ತಯಾರಿಗಳಿದಾವೆ. ಇದಕ್ಕೆ ಪೂರಕವಾಗಿ ಮೇ 24ರಂದು ಶಾಸಕರು, ಮಾಜಿ ಶಾಸಕರು ಮತ್ತೆ ಕ್ಷೇತ್ರದಲ್ಲಿ ಪರಾಭವಗೊಂಡಂತ ಅಭ್ಯರ್ಥಿಗಳಿದ್ದಾರೆ. ಅದರ ಜೊತೆಗೆ ಒಂದಷ್ಟು ತಜ್ಞರ ಅವರ ಜೊತೆಗೆ ಒಂದಷ್ಟು ಸಭೆಗಳನ್ನ ಮಾಡ್ತಾರೆ. ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳಿರ್ತಾರೆ, ಉಪಮುಖ್ಯಮಂತ್ರಿಗಳಿರ್ತಾರೆ, ಮತ್ತೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಅವರ ಸಮ್ಮುಖದಲ್ಲಿ ಸಭೆ ಆಗುತ್ತೆ. ಆದ್ರೆ ಒಟ್ಟಾರೆಯಾಗಿ ಬೇರೆ ಬೇರೆ ರಾಜ್ಯಗಳು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ತಮಿಳುನಾಡಿನಲ್ಲಿ ಆಗಿರ್ಬೋದು ಅಂತ ಆಕ್ಷೇಪಗಳೇನಿದಾವೆ ಆ ಆಕ್ಷೇಪಗಳ ಬಗ್ಗೆಯೂ ಕೂಡ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ. ಅಂತಿಮವಾಗಿ ಎಸ್ಐಆರ್ ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಕಾಂಗ್ರೆಸ್ ಆಕ್ಷೇಪ ಹೊಂದಿದೆ. ಈ ಆಕ್ಷೇಪಗಳು ಮತ್ತೆ ಕಾಂಗ್ರೆಸ್ಗಿರುವಂತಹ ಅನುಮಾನಗಳನ್ನ ಒಂದಷ್ಟು ಆ ಅನುಮಾನಗಳಿಗೆ ಸ್ಪಷ್ಟತೆ ಪಡೆಯಲಿಕ್ಕೆ ಒಂದಷ್ಟು ತಯಾರಿಗಳು ಕೂಡ ಸರ್ಕಾರ ಮಾಡ್ತಾ ಇದೆ. ಶ್ರೀಪಾದ್, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪ್ರವಾಸವನ್ನ ಮುಗಿಸಿ ಬಂದ ತಕ್ಷಣ ಪ್ರಧಾನಿ ಮೋದಿ ಅವರು ಕೇಂದ್ರ ಸಚಿವ ಸಂಪುಟ ಸಭೆಯನ್ನ ನಡೆಸಿದರು. ಈ ಸಭೆಯಲ್ಲಿ ಆಗಿದ್ದೇನು ಈ ವರದಿ ನೋಡಿ. ಭಾರತಕ್ಕೆ ಬಂದೊದಗಿದ ಮಹಾತೈಲ ಬಿಕ್ಕಟ್ಟು, ಸಚಿವರ ಜೊತೆ ಪ್ರಧಾನಿ ಮೋದಿ ಮಹತ್ವದ ಸಭೆ. ಭಾರತದಲ್ಲಿ 4 ದಿನದ ಅಂತರದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಲೀಟರ್ಗೆ 4 ರೂಪಾಯಿ ಏರಿಕೆಯಾಗಿದೆ. ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದ ಉಪಖಂಡದ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ಕಳೆದ 6 ದಿನಗಳಲ್ಲಿ 5 ರಾಷ್ಟ್ರಗಳ ಪ್ರವಾಸ ಮುಗಿಸಿ ಭಾರತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಾಪಸ್ ಆಗಿದ್ದು, ಇಂದು ಕ್ಯಾಬಿನೆಟ್ ಸಚಿವರ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ಇಂದು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತಕ್ಕೆ ಬಂದೊದಗಿರುವ ತೈಲ ಬಿಕ್ಕಟ್ಟಿನ ಬಗ್ಗೆ ಸುದೀರ್ಘ ಸಭೆ ನಡೆದಿದ್ದು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಬೆಲೆ ಏರಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳ ಟೀಕೆ ಮತ್ತು ಜನಸಾಮಾನ್ಯರ ಅಭಿಪ್ರಾಯಗಳ ಬಗ್ಗೆ ಚರ್ಚೆಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧ ಮತ್ತಷ್ಟು ದಿನ ಮುಂದುವರಿಯುವ ಸಾಧ್ಯತೆ ಇದ್ದು, ಮುಂದಿನ ಕರಾಳ ದಿನಗಳಿಗೆ ದೇಶವನ್ನ ಸಜ್ಜು ಮಾಡುವ ಮಹತ್ವದ ಜವಾಬ್ದಾರಿ ಮೋದಿ ಮತ್ತು ಕೇಂದ್ರ ಸರ್ಕಾರದ ಮೇಲಿದೆ. ಇಂದಿನ ಸಭೆಯಲ್ಲಿ ಇದೇ ವಿಚಾರವಾಗಿ ಸಚಿವರೊಂದಿಗೆ ಮೋದಿ ಚರ್ಚೆ ಮಾಡಿದ್ದು, ಮಿತವ್ಯಯದ ಬಗ್ಗೆ ಮತ್ತಷ್ಟು ಅರಿವನ್ನು ಮೂಡಿಸುವ ಬಗ್ಗೆ ಸಚಿವರು ಮತ್ತು ಬಿಜೆಪಿ ನಾಯಕರಿಗೆ ಮೋದಿ ಸಲಹೆ ನೀಡಿದ್ದಾರೆ. ಸೇಲ್ಸ್ ಟ್ಯಾಕ್ಸ್ ಇಳಿಸಲ್ವಂತೆ ರಾಜ್ಯ ಸರ್ಕಾರ. ಕೇಂದ್ರದ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ಪೆಟ್ರೋಲ್, ಡೀಸೆಲ್ನ ಮೂಲ ಬೆಲೆ ಹೆಚ್ಚಳ ಮಾಡಿದ್ದು, ಕೇಂದ್ರ ಸರ್ಕಾರ ತನ್ನ ಪಾಲಿನ ತೆರಿಗೆಯನ್ನ ಇಳಿಸಿ ಬಹಳ ದಿನವೇ ಕಳೆದಿದೆ. ಈಗ ರಾಜ್ಯ ಸರ್ಕಾರ ಸೇಲ್ಸ್ ಟ್ಯಾಕ್ಸ್ ಇಳಿಸಿದ್ರೆ ಗ್ರಾಹಕರ ಮೇಲಿನ ಹೊರೆ ತಗ್ಗಲಿದೆ. ಆದ್ದರಿಂದ ರಾಜ್ಯದ ಬೊಕ್ಕಸಕ್ಕೇನು ನಷ್ಟ ಇಲ್ಲ. ಆದರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ವರಸೆಯೇ ಬೇರೆ ಇದೆ. ಅವ್ರು ಏರ್ಸೋದು ನಾವು ಕಡಿಮೆ ಮಾಡೋದ? ಅವ್ರಿಗೆ ನೀವು ಏನು ಮಾತಾಡೋದೇ ಇಲ್ಲ. ಅವ್ರು ಏರ್ಸಿದ್ರು ನಾವು ಕಡಿಮೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತಿರೋ ಹೊರತು ಅವ್ರು ಏರ್ಸಿದ್ರ ಬಗ್ಗೆ
ನೀವೇನು ರಾಜ್ಯದ ಜನತೆಗೆ ಏನಾದ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಾ ರಾಜ್ಯ ಸರ್ಕಾರದಿಂದ? ಅಲ್ಲ, ಇವ್ಯಾಕ್ ಪ್ರಶ್ನೆ ಕೇಳ್ತಾ ಇದ್ದೀರಿ? ಅವ್ರು ಹೆಚ್ಚು ಮಾಡಿದ್ರೆ ನೀವು ಕಡಿಮೆ ಮಾಡಿ ಅಂತ ಅಲ್ಲ, ಜನರಿಗೆ ಏನಾದ್ರು ನೀವು ನಿಮ್ ಕಡೆಯಿಂದ ಸಹಕಾರ ಕೊಡ್ತೀರೇನೋ? ಹೇಳಿದ್ರಲ್ವಾ ಸಿಎಂ ಸಿದ್ದರಾಮಯ್ಯನವರ ವಾದವನ್ನ. ಬೆಲೆ ಏರಿಕೆ ಮಾಡುವುದು ಅವರು, ಇಳಿಸೋಕೆ ನಾವ ಎಂಬಂತೆ ಕೇಂದ್ರದೊಂದಿಗೆ ರಾಜ್ಯ ಸರ್ಕಾರ ಕುಸ್ತಿಗೆ ನಿಂತಿದೆ. ಸಂಕಷ್ಟದ ಸಮಯದಲ್ಲಿ ರಾಜ್ಯದ ಜನರ ಪರ ನಿಲ್ಲಬೇಕಾದ ಕಾಂಗ್ರೆಸ್ ಪಕ್ಷ ಕನ್ನಡಿಗರಿಗೆ ಕೇಂದ್ರ ಮಾಡಿರೋ ಗಾಯದ ಮೇಲೆ ಬರೆ ಎಳೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಂಚರಾಜ್ಯಗಳ ಚುನಾವಣೆ ಮುಗಿದು ಫಲಿತಾಂಶ ಬಂದ ಬಳಿಕ ಆಯಾ ರಾಜ್ಯಗಳಲ್ಲಿ ಆಯಾ ಸರ್ಕಾರಗಳು ನಾನಾ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸರ್ಕಾರ ತೆಗೆದುಕೊಂಡಿರುವಂತಹ ಆ ಒಂದು ನಿರ್ಧಾರದಿಂದ ಮುಸ್ಲಿಂ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಏನಾಗ್ತಾ ಇದೆ ಬನ್ನಿ ನೋಡೋಣ. ದಕ್ಷಿಣ ಭಾರತದಲ್ಲಿ ಮತ್ತೆ ವಂದೇ ಮಾತರಂ ದಂಗಲ್. ಕೇಂದ್ರ ಸರ್ಕಾರದ ವಿರುದ್ಧ ದ್ರಾವಿಡ ಪಕ್ಷಗಳ ಕಿಡಿ. ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೆಸಿ ಹೊಸ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಿವೆ. ದಕ್ಷಿಣ ಭಾರತದಲ್ಲಿ ನಡೆದ 3 ರಾಜ್ಯಗಳ ಚುನಾವಣೆಗಳ ಪೈಕಿ ಪುದುಚೇರಿಯಲ್ಲಿ ಮಾತ್ರ ಬಿಜೆಪಿ ಮೈತ್ರಿಯ ಸರ್ಕಾರ ಅಧಿಕಾರ ಹಿಡಿದಿದ್ದು, ತಮಿಳುನಾಡು ಮತ್ತು ಕೇರಳದಲ್ಲಿ ಭಾಜಪಗೆ ನಿರೀಕ್ಷಿತ ಯಶಸ್ಸು ಸಿಕ್ಕಿಲ್ಲ. ಆದರೆ ಮುಖ್ಯಮಂತ್ರಿಗಳ ಪದಗ್ರಹಣದ ವೇಳೆ ವಂದೇ ಮಾತರಂ ಗೀತೆಯನ್ನ ಹಾಡಿದ್ದು ಈಗ ವಿವಾದದ ಕೇಂದ್ರವಾಗಿದೆ. ಕೇಂದ್ರ ಸರ್ಕಾರ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯನ್ನ ಕಡ್ಡಾಯ ಮಾಡಿದೆ. ಯಾವ ಚರಣಗಳಿಗೂ ಕತ್ತರಿ ಹಾಕದೆ ಪೂರ್ಣವಾಗಿ ಹಾಡುವಂತೆ ಆದೇಶಿಸಿದೆ. ಆದರೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಸರ್ಕಾರಗಳು ಈ ಆದೇಶವನ್ನು ವಿರೋಧಿಸುತ್ತಲೇ ಬಂದಿವೆ. ಮೇ 10ರಂದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ವಂದೇ ಮಾತರಂ ವಾರ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೊದಲು ವಂದೇ ಮಾತರಂ, ಬಳಿಕ ರಾಷ್ಟ್ರಗೀತೆ, ಮೂರನೇದಾಗಿ ನಾಡಗೀತೆ ಹಾಡಿದ್ದಕ್ಕೆ ದ್ರಾವಿಡ ಪಕ್ಷಗಳು ಕಿಡಿಕಾರಿವೆ. ಪಂಡಿತ್ ನೆಹರು himself has stated that those lines, those sentences were deleted earlier. But this government, Modi government, ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕ ವಂದೇ ಮಾತರಂ ಗೀತೆಯನ್ನ ತಮಿಳುನಾಡಿನ ಮೇಲೆ ಹೇರುತ್ತಿದೆ ಎಂದು ಡಿಎಂಕೆ ಆರೋಪಿಸಿದೆ. They have no control. They are under pressure from the governor, and the governor is a BJP man. So I don't. They will disrespect Tamil and the practice in Tamil Nadu. We will see. ತಮಿಳುನಾಡು ಮಾತ್ರವಲ್ಲ, ಕೇರಳದ ಸಿಎಂ ಆಗಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಿದಾಗಲೂ ವಂದೇ ಮಾತರಂ ಹಾಡಲಾಗಿತ್ತು. ವಿರೋಧ ಪಕ್ಷ ಸಿಪಿಎಂ ಈ ವಿಚಾರವನ್ನ ಪ್ರಸ್ತಾಪಿಸಿ ಯುಡಿಎಫ್ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದೆ. ಪಶ್ಚಿಮ ಬಂಗಾಳ ಮದರಸಗಳಲ್ಲಿ ವಂದೇ ಮಾತರಂ ಕಡ್ಡಾಯ. ಸಿಎಂ ಸುವೇಂದು ಅಧಿಕಾರಿ ಆದೇಶಕ್ಕೆ ಮುಸ್ಲಿಮರು ಸಿಟ್ಟು. ದಕ್ಷಿಣ ಭಾರತ ಮಾತ್ರವಲ್ಲ, ಪಶ್ಚಿಮ ಬಂಗಾಳದಲ್ಲೂ ವಂದೇ ಮಾತರಂ ವಿವಾದ ಜೋರಾಗಿದೆ. ವಂದೇ ಮಾತರಂ ಬರೆದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ನೆಲದಲ್ಲಿ ಮದರಸಗಳಲ್ಲೂ ವಂದೇ ಮಾತರಂ ಕಡ್ಡಾಯ ಮಾಡಲಾಗಿದೆ. ಸಿಎಂ ಸುವೇಂದು ಅಧಿಕಾರಿ ಈ ಆದೇಶ ಮಾಡಿದ್ದು ಮುಸ್ಲಿಂ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. वंदे मातरम नहीं होना चाहिए. वो मुसलमान को जो कुरान है, उनका जो कुरान हदीस को जो लिखा हुआ है, वहाँ का कोई वंदे मातरम बंधन करने का कोई जगह नहीं है. ದೇಶದಲ್ಲಿ ಸಣ್ಣ ವಿರಾಮದ ಬಳಿಕ ಮತ್ತೆ ವಂದೇ ಮಾತರಂ ವಿವಾದ ಮುನ್ನೆಲೆಗೆ ಬಂದಿದೆ. ಪಶ್ಚಿಮ ಬಂಗಾಳದಂತಹ ಮದರಸಗಳಲ್ಲೂ ವಂದೇ ಮಾತರಂ ಕಡ್ಡಾಯಕ್ಕೆ ಬಿಜೆಪಿ ಸೇರಿದಂತೆ ಹಿಂದೂಪರ ಸಂಘಟನೆಗಳು ಮನವಿ ಮಾಡುತ್ತಿದ್ದು, ಮುಂದೆ ಈ ಆದೇಶ ದೇಶವ್ಯಾಪ್ತಿ ಜಾರಿಯಾದ್ರೆ ಏನು ಅನ್ನೋ ಆತಂಕವೂ ಹೆಚ್ಚಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ತಲೆಬುರುಡೆ ಪತ್ತೆಯಾದ ಪ್ರಕರಣ ಈಗ ಮತ್ತಷ್ಟು ರೋಚಕ ತಿರುವನ್ನ ಪಡೆದುಕೊಂಡಿದೆ. ತನಿಖೆ ತೀವ್ರಗತಿಯಲ್ಲಿ ಚುರುಕುಗೊಂಡಿದ್ದು, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮತ್ತೆ ಚುರುಕುಗೊಂಡ ಬುರುಡೆ ರಹಸ್ಯ ಪ್ರಕರಣ. ಬಂಗ್ಲೆಗುಡ್ಡೆ ಕಾಡಿಗೆ ಎಫ್ಎಸ್ಎಲ್ ತಂಡ ಭೇಟಿ.
ಕರ್ನಾಟಕದಲ್ಲಿ ಕೆಲ ದಿನಗಳ ಹಿಂದೆ ಭಾರೀ ಸದ್ದು ಮಾಡಿದ್ದ ಮಂಗಳೂರು ಬುರುಡೆ ರಹಸ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ತನಿಖೆ ಇನ್ನೂ ಮುಂದುವರೆದಿದೆ. ಈ ಪ್ರಕರಣ ಎಸ್ಐಟಿಗೆ ವಹಿಸೋ ಮೊದಲು ಮಾನವನ ಬುರುಡೆ ತೆಗೆಯೋ ವಿಡಿಯೋ ಸಾಕಷ್ಟು ಸದ್ದು ಮಾಡಿತ್ತು. ಇದೀಗ ಎಸ್ಐಟಿ ಅಧಿಕಾರಿಗಳು ಈ ಬುರುಡೆ ತೆಗೆದ ಸ್ಥಳದಲ್ಲಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ತಿಂಗಳುಗಳ ನಂತರ ಮತ್ತೆ ಫೀಲ್ಡ್ಗಿಳಿದಿರೋ ಎಸ್ಐಟಿ ಅಧಿಕಾರಿಗಳು ಬಂಗ್ಲೆಗುಡ್ಡೆಗೆ ಎಫ್ಎಸ್ಎಲ್ ತಜ್ಞರ ಜೊತೆ ಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ವಿಚಾರಣೆಗೆ ಒಳಪಟ್ಟಿದ್ದಂತ ಪ್ರದೀಪ್ ಕುಲಾಲ್ ಎಂಬಾತನನ್ನ ಸಹ ಕರೆತಂದಿದ್ದಾರೆ. ಈ ಪ್ರದೀಪ್ ಕುಲಾಲ್ ಬಂಗ್ಲೆಗುಡ್ಡ ಕಾಡಿನಲ್ಲಿ ಬುರುಡೆ ಹೊರತೆಗೆಯೋ ವಿಡಿಯೋದಲ್ಲಿದ್ದ. ಈಗ ಈತ ಪ್ರಕರಣದ ಕುರಿತು ಬಿಎನ್ಎಸ್ಎಸ್ ಸೆಕ್ಷನ್ 183 ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದು, ಈ ಹಿನ್ನೆಲೆ ಆತನನ್ನ ಬಂಗ್ಲೆಗುಡ್ಡಕ್ಕೆ ಕರೆತಂದು ಸ್ಥಳ ಮಹಜರು ನಡೆಸುತ್ತಿದ್ದಾರೆ. ಬೆಂಗಳೂರಿಂದ ಬಂದ 3 ಎಫ್ಎಸ್ಎಲ್ ತಜ್ಞರ ತಂಡದ ಜೊತೆಗೆ ಎಂಟ್ರಿ ಕೊಟ್ಟಿರುವಂತಹ ಎಸ್ಐಟಿ ಅಧಿಕಾರಿಗಳು ಬಂಗ್ಲೆಗುಡ್ಡೆ ಅರಣ್ಯ ಪ್ರದೇಶದಲ್ಲಿ ಸ್ಥಳ ಮಹಜರು ನಡೆಸಿದ್ದಾರೆ. ಆರೋಪಿ ಪ್ರದೀಪ್ ಕುಲಾಲ್ ವಿಚಾರಣೆ ನಡೆಸುತ್ತಾ ಬುರುಡೆ ಸಿಕ್ಕ ಜಾಗದಲ್ಲಿ ಪರಿಶೀಲನೆ ನಡೆಸಿ ಪ್ರಕರಣದ ಆಳ ಅಗಲ ಕೆದುಕಿ ತನಿಖೆ ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ನಾಲ್ಕಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.